ಇಂದು ಅನೇಕ ಹುಡುಗಿಯರು ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಕೋಚಿಂಗ್ನಲ್ಲಿ ಮುಳುಗಿ ಹೋಗಿರುತ್ತಾರೆ. ನಿಮ್ಮ ಪರಿಸ್ಥಿತಿಯು ಕೂಡ ಹಾಗೆ ಇದೆಯಾ? ಹಾಗಾದರೆ ಈ ರೀಲ್ ನಿಮಗೋಸ್ಕರ. ನಿನ್ನೆ ಒಬ್ಬ PCOS ಪ್ರಾಬ್ಲಮ್ನಿಂದ ಬಳಲುತ್ತಿರುವ ಹುಡುಗಿ ನನ್ನ ಕ್ಲಿನಿಕ್ನಲ್ಲಿ ಬಂದಿದ್ದಳು. ಅವಳ ದಿನಚರ್ಯವನ್ನು ಕೇಳಿದಾಗ ಅವಳು ಹೇಳಿದ್ದು ಇದು ನನಗೂ ಆಶ್ಚರ್ಯವಾಯಿತು. ಅವಳು ಬೆಳಿಗ್ಗೆ 8 ಗಂಟೆಗೆ ಕೋಚಿಂಗ್ ಹೋದರೆ ರಾತ್ರಿ 8 ಗಂಟೆವರೆಗೆ ಮರಳಿ ವಾಪಸ್ಸು ಮನೆಗೆ ಬರುತ್ತಾಳೆ. ಮತ್ತು ಈ 12 ಗಂಟೆ ಅವಳು ಮಾಡುವ ಕೆಲಸವೇನೆಂದರೆ ಬರೀ ಕುತ್ಕೊಂಡು ಪುಸ್ತಕ ಓದೋದು, ಲೆಕ್ಚರ್ ಕೇಳೋದು, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇತ್ಯಾದಿ ಇತ್ಯಾದಿ. ಇದನ್ನು ಕೇಳಿ ನನಗೆ ತುಂಬಾ ಆಶ್ಚರ್ಯವಾಯಿತು. ಪೇರೆಂಟ್ಸ್, ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನಿಮ್ಮ ಮಗಳ ದಿನಚರ್ಯೆ ಬರೀ ಕುತ್ಕೊಂಡು ಓದೋದರಲ್ಲೇ ಹೋದರೆ ಅವಳು ಆರೋಗ್ಯಕರವಾದ ಊಟವನ್ನು ಯಾವಾಗ ಮಾಡಬೇಕು, ಅವಳು ಎಕ್ಸರ್ಸೈಸ್ ಯಾವಾಗ ಮಾಡಬೇಕು, ಹಾಗೂ ಸಾಕಷ್ಟು ನಿದ್ರೆ ಯಾವಾಗ ಮಾಡಬೇಕು? ಆರೋಗ್ಯವನ್ನು ಕಳೆದುಕೊಂಡು ಒಳ್ಳೆಯ ರ್ಯಾಂಕ್ ಪಡೆದರೂ ಕೂಡ ಅದರ ಮಹತ್ವವೇನಿರುತ್ತದೆ ಹೇಳಿ? ಅದಕ್ಕೆ ನಿಮ್ಮೆಲ್ಲರಿಗೆ ಒಂದು ರಿಕ್ವೆಸ್ಟ್, ಮಕ್ಕಳಿಗೆ ಓದಿನ ಒತ್ತಡವನ್ನು ಹಾಕಬೇಡಿ. ಹೆಲ್ದಿ ಹ್ಯಾಬಿಟ್ಸ್ಗಳನ್ನು ರೂಢಿಸಿ ಒಳ್ಳೆಯ ಹೆಲ್ತ್ ಅಂದರೆ ಏನು ಅವರಿಗೆ ಮನವರಿಕೆ ಮಾಡಿಸಿಕೊಡಿ. ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವುದನ್ನು ಕಲಿಸಿಕೊಡಿ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಸಂಗೀನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.